ಬಹಳಷ್ಟು ಜನ ಪೇರೆಂಟ್ಸ್ ಏನ್ ಮಾಡ್ತಾರೆ, ORS ಮಗು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ORS ಜ್ಯೂಸ್ ತಗೋತಾರೆ. ಕೊಡ್ರಿ, ನಿಮ್ಮ ಹತ್ರ ORS ಜ್ಯೂಸ್ ಇದೆ, ಇವ್ರು ಇದನ್ನ ORS ಜ್ಯೂಸ್ ಯೂಸ್ ಮಾಡ್ತಾ ಇದ್ದಾರೆ. ಇದು ORS ಜ್ಯೂಸ್ ಸೇಮ್ ORS ತರನೇ ಇದೆ, ಆದ್ರೆ ಇದು ಜಸ್ಟ್ ORSL ಅಂತ ಹೇಳಿ ರೀನೇಮ್ ಮಾಡಿರ್ತಾರೆ ಅವರು. ಇದ್ರ ಮೇಲೆ ORSL ಅಂತ ಹೇಳಿ ಜಸ್ಟ್ ORSL ಅಂತ ಹೇಳಿ ರೀನೇಮ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಬ್ರ್ಯಾಂಡ್ ಮಾಡ್ತಾರೆ. ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಮಗು ಶುಗರ್ ಜಾಸ್ತಿ ಇರುತ್ತೆ, ಇದ್ರಲ್ಲಿ ಮಗು ಸ್ವೀಟ್ ಇರಲಿ ಕುಡಿಲಿ ಅಂತ ಹೇಳಿ. ಇದೇನ್ ಮಾಡುತ್ತೆ, ಡಯರಿಯಾ ಜಾಸ್ತಿ ಮಾಡ್ತೈತಿ. ಅದಕ್ಕೆ ಹೇಳುವಂಥದ್ದು ಮಗುಗ್ ಲೂಸ್ ಮೋಷನ್ ಇರೋದ್ರಲ್ಲಿ ಯಾವುದೇ ಸ್ವೀಟ್ಸ್ ಇರುವಂಥದ್ದು ಕೊಡಬಾರ್ದು. ಹೈಪರ್ ಆಸ್ಮುಲರ್ ಆಗುತ್ತೆ, ಮಗುಗ್ ಡಯರಿಯಾ ಜಾಸ್ತಿ ಆಗ್ತೈತಿ. ಅದಕ್ಕೆ ಉಪ್ಪು ಇರ್ತಕ್ಕಂಥ ಸಾಲ್ಟ್ ಕಂಟೆಂಟ್ ಜಾಸ್ತಿ ಕೊಡ್ರಿ, ಸೂಪ್ ಕುಡಿಸ್ರಿ ಅಂತ ಹೇಳ್ತೀವಿ. ಮಗು ORS ಕುಡಿತಾನೆ ಇಲ್ಲ ಅಂತ ಹೇಳಿ ಬಹಳ ಜನರ ಕಂಪ್ಲೇಂಟ್ಸ್. ORS ಕುಡಿಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಮಗುಗೆ ORS ಒಂದೇ ಸರಿ ಪೂರ್ತಿ ಜಾಸ್ತಿ ಹಾಕಿ ಕುಡಿಸೋದಕ್ಕಿಂತ ಏನ್ ಮಾಡ್ಬೇಕು, ಸ್ವಲ್ಪ ಸಿಪ್ ಬೈ ಸಿಪ್ ಕುಡಿಸ್ಬೇಕು. ಡ್ರಾಪರ್ ಯೂಸ್ ಮಾಡಬೇಕು, ಕನ್ನಡ ಯೂಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಫ್ಲೇವರ್ ಹೋಮ್ ಮೇಡ್ ORS ಮಾಡ್ಬೋದು. 1 ಲೀಟರ್ ನೀರು ತಗೊಳ್ರಿ, ಅದ್ರಾಗ 6 ಚಮಚ ಸಕ್ಕರೆ ಹಾಕಿ, ಅರ್ಧ ಚಮಚ ಉಪ್ಪು ಹಾಕಿ ಅದನ್ನ ಶರ್ಬತ್ ಮಾಡ್ದಂಗೆ ಮಾಡೋದು. ಅದ್ರಲ್ಲಿ ಸ್ವಲ್ಪ ಲಿಂಬೆನ ಹಾಕೋದು, ಆ ಥರನೂ ಮಾಡಿ ಕುಡಿಸ್ಬೋದು. ಹೋಮ್ ಮೇಡ್ ORS ಕೊಡ್ಲಿ ಅಂದ್ರೆ ಇದು ಕೊಡ್ಲಿ ಅಂದ್ರೆ ಅದಾರು ಮಾಡಿಸ್ಬೇಕು. ಹಾಗಂತೇಳಿ ಜ್ಯೂಸ್ ಕುಡಿಸುವಂಥದ್ದು, ಸಕ್ಕರೆ ನೀರು ಕುಡಿಸುವಂಥದ್ದು, ಇದರಿಂದ ಏನಾಗ್ತೈತಿ, ಡಯರಿಯಾ ಜಾಸ್ತಿ ಆಗ್ತೈತಿ, ಕಡಿಮೆ ಆಗೋದಿಲ್ಲ. ದಿಸ್ ಈಸ್ ಟೋಟಲಿ ರಾಂಗ್.